ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚದಶೋऽಧ್ಯಾಯಃ. ಪುರುಷೋತ್ತಮಯೋಗಃ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ನಾನು ವೈಶ್ವಾನರ ಅಗ್ನಿಯಾಗಿ ಪ್ರಾಣಿಗಳ ದೇಹವನ್ನು ಆಶ್ರಯಿಸಿಕೊಂಡು ಪ್ರಾಣಾಪಾನಗಳಿಂದೊಡಗೂಡಿ 4 ಬಗೆಯ ಆಹಾರವನ್ನು ಜೀರ್ಣಗೊಳಿಸುವೆನು. ಯಾವುದೇ ಪ್ರಾಣಿ ಬದುಕುವುದಕ್ಕೆ ದೇಹದಲ್ಲಿ ಸೇರಿದ ಆಹಾರ ಸರಿಯಾಗಿ ಪಚನವಾಗಿ ದೇಹಕ್ಕೆ ಬೇಕಾಗುವ ರಕ್ತ ಮಾಂಸ ಉತ್ಪಾದನೆ, ಪಾಲನೆ, ನಿರ್ವಹಣೆ ಸರಿಯಾಗಿ ಆಗಬೇಕು. ಪಂಚಭೂತಗಳಲ್ಲೊಂದಾದ ಅಗ್ನಿ ದೇಹದಲ್ಲಿ ಮಹತ್ವದ ಸ್ಥಾನ ಹೊಂದಿದೆ. ಗಟ್ಟಿಯಾದ ಹಲ್ಲುಗಳ ಸಹಾಯದಿಂದ ಹೊಟ್ಟೆ ಸೇರುವ ಪದಾರ್ಥಗಳಿರಲಿ, ಹೀರುವ ದ್ರವ ಪದಾರ್ಥಗಳಿರಲಿ, ಹೊಟ್ಟೆ ಸೇರಿದ ಮೇಲೆ ಜೀರ್ಣವಾಗಿ ದೇಹಕ್ಕೆ ಸೇರಲು ಜಠರಾಗ್ನಿ ಮಹತ್ವ ಬಹಳ. ಮನುಷ್ಯನಿಗೆ ಪಂಚಪ್ರಾಣಗಳು ಹಾಗೂ ಅಷ್ಟೇ ಉಪಪ್ರಾಣಗಳಿವೆ. ಒಂದೊಂದು ಪ್ರಾಣ ಒಂದೊಂದು ಭಾಗದಲ್ಲಿ ಕಾರ್ಯನಿರ್ವಹಿಸಿದರೆ ಇವೆಲ್ಲಕ್ಕೂ ಪೋಷಕಾಂಶಗಳು ದೊರೆಯುವುದು ನಿರಂತರವಾಗಿ ಉರಿಯುತ್ತಿರುವ ಜಠರಾಗ್ನಿಯಿಂದ. ಜಠರಾಗ್ನಿಯನ್ನು ಯಜ್ಞಕುಂಡ ಎನ್ನಲಾಗುತ್ತದೆ. ನಿರಂತರವಾಗಿ ಉರಿಯುತ್ತಿರುವ ಯಜ್ಞಕುಂಡಕ್ಕೆ ಪ್ರತಿದಿನ ಆಹಾರ ಸೇವನೆ ಮೂಲಕ ಹವಿಸ್ಸನ್ನು ಅರ್ಪಿಸುತ್ತಿದ್ದೇವೆ ಎಂಬ ಭಾವದಿಂದ ಆಹಾರ ಸೇವನೆ ಮಾಡಬೇಕು. ಪ್ರಾಣಿಗಳ ದೇಹದಲ್ಲಿ ವೈಶ್ವಾನರ ಅಗ್ನಿಯಾಗಿ ಹವಿಸ್ಸನ್ನು ಸ್ವೀಕರಿಸುವವನು ಭಗವಂತನೇ. ಆದ್ದರಿಂದ ಊಟ ಮಾಡುವುದು ಒಂದು ಯಜ್ಞ. ಈ ಕಾರಣದಿಂದ ಉಪವಾಸ ಎಂಬ ಹೆಸರಿನಿಂದ ಆಹಾರ ಸೇವನೆ ಬಿಡುವುದು ಈ ಯಜ್ಞ ದೀಕ್ಷೆಗೆ ಮಾಡುವ ಅಪಚಾರ. ಹರಿ ಓಂ ತತ್ಸತ್.